ವಿಜಯ ರಾಘವೇಂದ್ರ ಅವರಂತೂ ಈಗ ತಮ್ಮ ಮನೆಯ ಕಡೆಗೆ ಹೊರಟಿದ್ದಾರೆ. ಬಟ್ ಅವರ ಪತ್ನಿಯ ಮೃತದೇಹ ಇರುವಂತಹ ಕಾಫಿನ್ ಬಾಕ್ಸ್ ಇನ್ನೂ ಕೂಡ ಕಾರ್ಗೋ ಟರ್ಮಿನಲ್ ಅನ್ನ ಬಂದು ಸೇರಿದೆ. ಬಟ್ ಅವರ ಕುಟುಂಬಸ್ಥರ ಕೈಗೆ ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಮಲ್ಲೇಶ್ವರಂ ನಿವಾಸದ ಬಳಿ ಈಗ ಆಲ್ರೆಡಿ ಮೃತದೇಹವನ್ನ ಇಡುವಂತಹ ನಿಟ್ಟಿನಲ್ಲಿ ಜೊತೆಗೆ ಅಂತಿಮ ದರ್ಶನದ ವ್ಯವಸ್ಥೆ ಬಹುತೇಕ ಪೂರ್ಣಗೊಂಡಿದೆ. ಕುಟುಂಬಸ್ಥರು ಆಪ್ತರು ಈಗಲೂ ಕೂಡ ಅಂತಿಮ ಹಂತದ ವ್ಯವಸ್ಥೆಗಳಲ್ಲಿ ನಿರತರಾಗಿದ್ದಾರೆ. ಸಹೋದರ ರಕ್ಷಿತ್ ಶಿವರಾಮ್, ಮಾವ ಚಿನ್ನೇಗೌಡರು ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. VIP ಗಳಿಗೆ ಜೊತೆಗೆ ಸಾರ್ವಜನಿಕರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಸರಿಯಾಗಿ 2 ವರ್ಷ ಆಗಿದೆ ಅಷ್ಟೇ ರಾಜ್ ಕುಟುಂಬಕ್ಕೆ ಇಂಥದ್ದೊಂದು ಸನ್ನಿವೇಶವನ್ನು ಎದುರಿಸಿ. ಅದು ಪುನೀತ್ ರಾಜ್ಕುಮಾರ್ ಅವರ ಸಾವಿನ ವಿಚಾರವಾಗಿ ಹೇಳ್ತಾ ಇರೋದು. ಬಟ್ ಈಗ ಮತ್ತೆ ಅಂಥದ್ದೇ ಒಂದು ಸನ್ನಿವೇಶ. ಹೀಗಾಗಿ ಆ ಕುಟುಂಬ ಸಹಜವಾಗಿ ಒಂದು ದೊಡ್ಡ ಆಘಾತದಲ್ಲಿರುವಂಥ ಸಂದರ್ಭ. ಆಮೇಲೆ ಇಬ್ಬರೂ ಅಷ್ಟೇ ಅಣ್ಣ ತಮ್ಮ ಅಂತ ಅಂದರೆ ವಿಜಯ ರಾಘವೇಂದ್ರ ಆಗಿರ್ಬೋದು ಅಥವಾ ಶ್ರೀಮುರಳಿ ಆಗಿರ್ಬೋದು. ರಾಜ್ ಕುಟುಂಬದಲ್ಲಿ ಬಹಳ ಖುಷಿಯಾಗಿದ್ದಂಥವರು, ಕುಟುಂಬದ ಯಾವುದೇ ಕಾರ್ಯ ಮತ್ತೊಂದು ಸಡಗರ ಇದ್ದರೂ ಕೂಡ ಅದರಲ್ಲಿ ಬಹಳ ಖುಷಿಯಾಗಿ ಅವರು ಸೇರ್ತಾ ಇದ್ದಂಥವ್ರು. ಈಗ ಅವರಿಬ್ಬರಲ್ಲಿ ವಿಜಯ ರಾಘವೇಂದ್ರ ಅವರಿಗೆ ಇಂಥದ್ದೊಂದು ಸಂಕಷ್ಟದ ಸಂದರ್ಭ ಬಂದಿರುವಂಥದ್ದು ಇಡೀ ರಾಜ್ ಕುಟುಂಬಕ್ಕೆ ಒಂದು ಆಘಾತ ತಂದಿರುವಂಥ ಸಂದರ್ಭ. ಹೀಗಾಗಿಯೇ ಎಲ್ಲರೂ ಕೂಡ ಅದೇ ಹೇಳ್ತಾ ಇರುವಂಥದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಮೇಲಿನ ಮೇಲೆ ಈ ರೀತಿಯಾದಂಥ ಆಘಾತಗಳಾಗಬಾರ್ದಿತ್ತು ಅನ್ನುವಂಥದ್ದು ವಿಚಾರ. ಮೊನ್ನೆ ತಾನೇ ನಾನು ಮೊದಲೇ ಹೇಳ್ತಾ ಇದ್ದ ಹಾಗೆ ವಿಜಯ ರಾಘವೇಂದ್ರ ಅವರು ಪುನೀತ್ ರಾಜ್ಕುಮಾರ್ ಅವರನ್ನು ನೆನಪಿಸ್ಕೊಂಡಿದ್ರು. ಅವರು ತಮ್ಮ ವಿಚಾರವಾಗಿ ಅಥವಾ ತಮ್ಮ ದಂಪತಿಯ ವಿಚಾರಕ್ಕೆ ಅವರು ಹೊಂದಿದ್ದಂಥ ಅಕ್ಕರೆ, ಅವ್ರ ವಿಶ್ವಾಸ ತಮ್ಮ ಮೇಲೆ ಹೇಗಿತ್ತು ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದ್ರು. ಪುನೀತ್ ಅವರನ್ನು ಕಳ್ಕೊಂಡು ಹೇಗೆ ನಾವೆಲ್ಲ ಈಗಲೂ ಕೂಡ ದಿಕ್ಕು ತಪ್ತರಾಗಿದ್ದೀವಿ ಅನ್ನುವಂಥದ್ದನ್ನು ತೀರಾ ಮೊನ್ನೆ ತಾನೇ ಅವ್ರು ಹೇಳ್ಕೊಳ್ತಾ ಇದ್ರು. ಅದು ಪತ್ನಿ ಪಕ್ಕದಲ್ಲಿದ್ದಂಥ ಸಂದರ್ಭದಲ್ಲೇ. ಆಮೇಲೆ ತಮ್ಮ ಸಿನಿಜರ್ನಿ ಏಳು ಬೀಳು ಇದನ್ನೆಲ್ಲ ಹೇಳುವಂಥ ಸಂದರ್ಭದಲ್ಲಿ ತಮ್ಮ ಪತ್ನಿಯ ಕೈಯನ್ನು ಬಹಳ ಗಟ್ಟಿಯಾಗಿ ಇಟ್ಕೊಂಡಿದ್ರು ವಿಜಯ ರಾಘವೇಂದ್ರ ಅವರು. ಅದರ ಜೊತೆಗೇ ಅವ್ರು ಮತ್ತೆ ಹೇಳ್ತಾ ಇದ್ರು, ತನ್ನ ಪತ್ನಿ ಅಂತ ಅಂದ್ರೇ ನನಗೊಂದು ಶಕ್ತಿ ಇದ್ದ ಹಾಗೆ ಅಂಥೇಳಿ. ಇವತ್ತು ಅಂಥ ಶಕ್ತಿಯನ್ನೇ ಕಳ್ಕೊಂಡು ಅವರು ಮತ್ತೆ ತಮ್ಮ ಮನೆ ಕಡೆಗೆ ಹೋಗಬೇಕಾದಂಥ ಸಂದರ್ಭ. ಆ ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸಹಜವಾಗಿ ಬಹಳ ದುಃಖ ಇತ್ತು ವಿಜಯ ರಾಘವೇಂದ್ರ ಅವರಲ್ಲಿ. ಬಟ್ ಅದೆಲ್ಲೂ ಕೂಡ ಅವರು ತೋರ್ಪಡಿಸ್ಕೊಳ್ಳಿಲ್ಲ. ಬಹುಶಃ ಅವರೇನಾದರೂ ಮಾಧ್ಯಮದ ಮುಂದೆ ಬಂದು ಏನಾಯಿತು ಎತ್ತ ಅನ್ನುವಂಥದ್ದು ಏನಾದರೂ ಹೇಳೋಕೆ ಹೊರಟಿದ್ದರೆ ಬಹುಶಃ ಅವ್ರ ಕೈಯಲ್ಲಿ ಅದನ್ನು ಆಗ್ತಾ ಇರಲಿಲ್ಲ ಆ ಸನ್ನಿವೇಶವನ್ನು ನಿಭಾಯಿಸೋಕೆ. ಯಾಕೆಂದರೆ ಆ ಮಟ್ಟಿಗಿನ ದುಃಖ ಅವರಲ್ಲಿ ಮಡುಗಟ್ಟಿತ್ತು. ಹಾಗಾಗಿ ಬಹಳ ಚುರುಕಾಗಿ ಹೆಜ್ಜೆ ಹಾಕಿ ಬಂದಂಥ ವಿಜಯ ರಾಘವೇಂದ್ರ ಅವರು ಕೂಡಲೇ ಒಂದು ಕಾರ್ನಲ್ಲಿ ಕೂತು ಮನೆ ಕಡೆಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ಈ ಸನ್ನಿವೇಶವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ತೀರಾ ಕಷ್ಟ. ನಾವಿಲ್ಲಿ ಮತ್ತೊಂದು ಕಡೆ ವಿಜುವಲ್ಸನ್ನು ನೋಡ್ತಾ ಇದ್ದೀವಲ್ಲ, ಇದು ಮಲ್ಲೇಶ್ವರಂನ BK ಶಿವರಾಮ್ ಅವರ ನಿವಾಸದ ಬಳಿ ಮೃತದೇಹವನ್ನು ಇರಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮೊದಲೇ ಹೇಳಿದಾಗೆ ನಾಳೆ ಮಧ್ಯಾಹ್ನದ ಸಂದರ್ಭದಲ್ಲಿ ಹತ್ತತ್ರ 12 ಗಂಟೆಯ ನಂತರದ ಸಂದರ್ಭದಲ್ಲಿ ಈ ಈಡಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯುತ್ತೆ. ಈಗ ಅಂತಿಮ ವಿಧಿವಿಧಾನಗಳನ್ನು ಪೂರೈಸುವಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆಮೇಲೆ ಈಗ ಸ್ಪಂದನ ಅವ್ರು ನಾನು ಮೊದಲೇ ಹೇಳಿದಾಗೆ ಅವರು ಇಹಲೋಕವನ್ನು ತ್ಯಜಿಸಿ ಹತ್ತತ್ರ 2 ದಿನಗಳಾಗಿ ಹೋಗಿದೆ. ಹೀಗಾಗಿ ಬಹಳ ತಡ ಮಾಡುವ ರೀತಿಯಾಗಿಯೂ ಕೂಡ ಇಲ್ಲ ಅಂತ್ಯಕ್ರಿಯೆಗೆಲ್ಲ ಸಂಬಂಧಪಟ್ಟ ಹಾಗೆ. ಇರೋದ್ರಲ್ಲಿ ಆದಷ್ಟು ಎಷ್ಟು ಬೇಗ ಅಂತ್ಯಕ್ರಿಯೆಯನ್ನು ಮಾಡ್ಬೋದು ಆ ಕಡೆಗೆ ಅವರ ಕುಟುಂಬ ಗಮನ ಕೊಟ್ಟಿದೆ. ಹೀಗಾಗಿಯೇ ಇವತ್ತು ರಾತ್ರಿಯಿಂದಲೇ ಅಂತಿಮ ದರ್ಶನ ಪಡೆಯುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ. ಬಹಳ ದೊಡ್ಡ ಕುಟುಂಬ, BK ಶಿವರಾಮ್ ಅವ್ರ ಕುಟುಂಬ ಆಗಿರ್ಬೋದು ಅಥವಾ ವಿಜಯ ರಾಘವೇಂದ್ರ ಅವರ ಕುಟುಂಬ ಆಗಿರ್ಬೋದು. ಬಹಳ ಮಂದಿ ಹೊರದೇಶಗಳಲ್ಲೂ ಕೂಡ ಇರಬಹುದೇನೋ. ಆದರೆ ವಿಚಾರ ಈಗೆಲ್ಲ ಗೊತ್ತಾಗಿರುವಂಥ ಕಾರಣಕ್ಕಾಗಿ ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಯಾರ್ಯಾರು ಬರಬೇಕೋ ಅವರೆಲ್ಲ ಬಹುತೇಕರು ಈಗ ಬೆಂಗಳೂರನ್ನು ತಲುಪುವಂಥ ಕೆಲಸ ಕೂಡ ಆಗಿರುತ್ತೆ. ಹೀಗಾಗಿ ಕುಟುಂಬದವರಿಗೆ ಇಂಥವರಿಗಾಗಿ ಅಂಥೇಳಿ ವೆಯ್ಟ್ ಮಾಡುವಂಥ ಆ ರೀತಿಯಾದಂಥದ್ದು ಏನೋ ಅಲ್ಲಿ ಅನಿವಾರ್ಯತೆ ಇಲ್ಲ ಅಂತ ಕಾಣಿಸುತ್ತೆ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಸ್ಪಂದನ ಅವರ ಮೃತದೇಹವನ್ನು ಇರಿಸಲಾಗಿರುವಂಥ ಆ ಪೆಟ್ಟಿಗೆ.
ಕಾರ್ಗೋ ಟರ್ಮಿನಲ್ ಬಳಿ ಸ್ಪಂದನ ಅವರ ಮೃತದೇಹವನ್ನು ಇರಿಸಲಾಗಿರುವಂತಹ ಪೆಟ್ಟಿಗೆಯನ್ನು ಆಂಬ್ಯುಲೆನ್ಸ್ಗೆ ತೆಗೆದುಕೊಂಡು ಹೋಗುವಂಥ ಕಾರ್ಯ ನಡೀತಾ ಇದೆ. ಬಹುಶಃ ಈಗ ಆಲ್ರೆಡಿ ಕಸ್ಟಮ್ಸ್ ಅಧಿಕಾರಿಗಳಿಂದ ಕ್ಲಿಯರೆನ್ಸ್ ಕೂಡ ಸಿಕ್ಕಿದೆ ಅಂತ ಕಾಣಿಸುತ್ತೆ. ನಿಯಮದ ಪ್ರಕಾರವಾಗಿ ಆ ಪೆಟ್ಟಿಗೆಯನ್ನು ಹೇಗೆ ಪ್ಯಾಕ್ ಮಾಡಬೇಕು ಅದೇ ರೀತಿಯಾಗಿ ಪ್ಯಾಕ್ ಮಾಡಿ ಅದೊಂದು ಸಹಜವಾಗಿ ಒಂದು ಫ್ರೀಸರ್ ಬಾಕ್ಸ್ ಕೂಡ ಆಗಿರಬಹುದು ಅಂತ ಕಾಣಿಸುತ್ತೆ. ಅದು ಯಾಕಂತ ನೋಡಿ ಇಲ್ಲಿ ಆ ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹೌದು, ಥಾಯ್ ಏರ್ವೇಸ್ಗೆ ಸಂಬಂಧಪಟ್ಟ ಹಾಗೆ ಆ ಕಾರ್ಗೋ ಕಂಪಾರ್ಟ್ಮೆಂಟ್ನಿಂದ ಸ್ಪಂದನ ಅವರ ಪಾರ್ಥಿವ ಶರೀರವನ್ನು ಹೊತ್ತಂತಹ ಆ ಪೆಟ್ಟಿಗೆಯನ್ನು ಕೆಳಗಿಳಿಸ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ, ಅಥವಾ ಆ ಪಾರ್ಥಿವ ಶರೀರವನ್ನು ಇರಿಸಲಾಗಿರುವಂತಹ ಪೆಟ್ಟಿಗೆಯನ್ನು ಕೆಳಗಿಳಿಸ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿಂದ ಬಹಳ ಖುಷಿಯಾಗಿ ತಮ್ಮ ಕಸಿನ್ಸ್ ಜೊತೆಗೆ ಥೈಲ್ಯಾಂಡ್ ಟ್ರಿಪ್ಗೆ ಹೋಗಿದ್ದಂಥ ಸ್ಪಂದನ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಸೊ ಸ್ಪಂದನ ಅವರ ಮೃತದೇಹವನ್ನು ಇರಿಸಲಾಗಿರುವಂಥ ಆ ಕಾಫಿನ್ ಬಾಕ್ಸನ್ನು ಈಗ ತರಲಾಗ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದೇ ಮೃತದೇಹವನ್ನು ಈಗ ಆದಷ್ಟು ಬೇಗ ಮನೆಗೆ ಕೊಂಡೊಯ್ಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಚಿಕ್ಕಪ್ಪ ಬಿ ಕೆ ಹರಿಪ್ರಸಾದ್ ಕೂಡ ಅದೇ ಕಾರ್ಗೋ ಟರ್ಮಿನಲ್ನಲ್ಲೇ ಇದ್ದಾರೆ ಕೂಡ. ಥಾಯ್ ಏರ್ವೇಸ್ಗೆ ಸಂಬಂಧಪಟ್ಟ ಹಾಗಿನ ಆ ವಿಮಾನದ ಕಾರ್ಗೋ ಕಂಪಾರ್ಟ್ಮೆಂಟ್ನಲ್ಲಿ ಇತರ ಸಾಮಾನು ಸರಂಜಾಮುಗಳ ಜೊತೆಗೆ ಸ್ಪಂದನ ಅವರ ಮೃತದೇಹವನ್ನು ಕೂಡ ತರಲಾಗಿತ್ತು. ನಾವು ಮೊದಲೇ ಹೇಳಿದಾಗೆ ಈ ಮೃತದೇಹಕ್ಕೆ ಸಂಬಂಧಪಟ್ಟ ಹಾಗಿನ ಅಥವಾ ಅಲ್ಲಿರುವಂಥ ಯಾವುದೇ ರೀತಿಯಾದಂಥ ಗೂಡ್ಸ್ಗೆ ಸಂಬಂಧಪಟ್ಟ ಹಾಗಿನ ವಾರಸ್ದಾರರು ಯಾರು ಇರ್ತಾರೆ ಅವರಿಗೆ ಕಾರ್ಗೋ ಟರ್ಮಿನಲ್ ಕಡೆಗೆ ಬರೋದಕ್ಕೆ ಅವಕಾಶ ಇರಲ್ಲ. ಆ ನಂತರದಲ್ಲಿ ರಿಸೀವ್ ಮಾಡ್ಕೊಳ್ಬೋದು ಅಷ್ಟೇ. ಹಾಗಾಗಿ ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗಿನೆಲ್ಲ ಕ್ಲಿಯರೆನ್ಸನ್ನು ಕೊಟ್ಟಂಥ ನಂತರದಲ್ಲಿ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕಷ್ಟೇ ಅವಕಾಶ ಇರುತ್ತೆ. ಆದರೆ ವಿಜಯ ರಾಘವೇಂದ್ರ ಅವರು ಇವತ್ತು ಕೂಡಲೇ ಅವರು ಅರವೆಲ್ ಗೇಟ್ನಿಂದ ಬಂದು ತಮ್ಮ ನಿವಾಸದ ಕಡೆಗೆ ಹೋದರೆ, ಯಾಕಂತಂದರೆ ಇಲ್ಲಿ ಕಾರ್ಗೋ ಟರ್ಮಿನಲ್ ಬಳಿ ಆ ಮೃತದೇಹವನ್ನು ರಿಸೀವ್ ಮಾಡ್ಕೊಳ್ಳುವಂಥ ನಿಟ್ಟಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗ ಆಲ್ರೆಡಿ ಮಾಡ್ಕೊಳ್ಳಲಾಗಿದೆ. ಹಲವು ಮಂದಿ ಈಗ ಆಲ್ರೆಡಿ ಆ ಸ್ಥಳದಲ್ಲಿದ್ದಾರೆ ಕೂಡ. ಆಮೇಲೆ ಸಹಜವಾಗಿ ಯಾವುದೇ ಗೂಡ್ಸನ್ನು ಆ ಕಡೆಯಿಂದ ಅಥವಾ ಯಾವುದಾದ್ರು ಬೇರೆ ದೇಶದಿಂದ ಈ ಕಾರ್ಗೋ ಕಂಪಾರ್ಟ್ಮೆಂಟ್ನಲ್ಲಿ ಕಳಿಸಿದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಪ್ಯಾಕಿಂಗ್ ಆಗಿರುತ್ತೆ. ಅಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗಿನ ವಿವರಣೆಯನ್ನು ಲಗತ್ತಿಸಿನೇ ಕಳಿಸಿರ್ತಾರೆ. ಅದನ್ನು ಇಲ್ಲಿ ಚೆಕ್ ಮಾಡುವಂಥದ್ದು ಒಂದು ಕೆಲಸ ಆಗುತ್ತೆ, ಪರಿಶೀಲನೆ ಮಾಡುವಂಥದ್ದು ಒಂದು ಕೆಲಸ ಆಗುತ್ತಷ್ಟೇ. ಇಲ್ಲೂ ಹಾಗೆ ಈಗೇನೇನು ಕೊನೆ ಹಂತದ ಪ್ರಕ್ರಿಯೆಗಳು ನಿಯಮ ಪ್ರಕಾರವಾಗಿದೆ ಅಂಥ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಕಸ್ಟಮ್ಸ್ ಅಧಿಕಾರಿಗಳು ಭಾಳ ಬೇಗ ಕ್ಲಿಯರೆನ್ಸ್ ಕೊಡ್ಬೋದಂಥ ಚಾನ್ಸಸ್ ಇದೆ. ಅದಾದ ನಂತರ ಅಲ್ಲಿ ಆ್ಯಂಬುಲೆನ್ಸ್ ಕೂಡ ಅಲ್ಲೇ ಸಿದ್ಧ ಆಗಿರುವಂಥ ಕಾರಣಕ್ಕಾಗಿ ಗೊತ್ತಿಲ್ಲ ಕೊನೆ ಹಂತದ ವ್ಯವಸ್ಥೆಗಳಿಗೆ ಎಷ್ಟು ಸಮಯ ಆಗಬಹುದು ಅಂತ. ಬಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮೃತದೇಹವನ್ನು ಹೊತ್ತಂಥ ಆ್ಯಂಬುಲೆನ್ಸ್ ಕಾರ್ಗೋ ಟರ್ಮಿನಲ್ನಿಂದ ಹೊರಗೆ ಬರುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಬಹಳ ಭಾರವಾದ ಮನಸ್ಸಿನಿಂದ ಬಹಳ ದುಃಖತೃಪ್ತರಾಗಿರುವಂಥ ಅವರ ಕುಟುಂಬಸ್ಥರು ಇದೀಗ ಕಾರ್ಗೋ ಟರ್ಮಿನಲ್ ಬಳಿ ನೆರೆದಿದ್ದು ಇದೇ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗ್ತಾ ಇರುವಂಥ ಪೆಟ್ಟಿಗೆಯ ಕಡೆಗೆ ಅವರ ಗಮನ ಇದೆ. ಒಂದು ಕಡೆ ವಿಜಯ ರಾಘವೇಂದ್ರ ಅವರೆಲ್ಲ ಹೊರಟು ಈಗ ಆಲ್ರೆಡಿ ಹತ್ತತ್ರ 15 ನಿಮಿಷ ಆಯಿತು. ಬಟ್ ಸ್ಪಂದನ ಅವರ ಮೃತದೇಹಕ್ಕೆ ಸಂಬಂಧಪಟ್ಟ ಹಾಗಿನ ಆ ಕಾಫಿನ್ ಬಾಕ್ಸ್ ಅಥವಾ ಫ್ರೀಸರ್ ಬಾಕ್ಸ್ ಅಥವಾ ಪೆಟ್ಟಿಗೆ ಅದನ್ನು ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಅಂತಿಮ ಹಂತದ ಪ್ರಕ್ರಿಯೆಗಳು ನಡೀತಾ ಇದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಲಿಯರೆನ್ಸ್ ಸಿಗುವಂಥ ಚಾನ್ಸಸ್ ಇದೆ. ನಮ್ಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ ಇನ್ನೇನು 5 ನಿಮಿಷದ ಒಳಗಾಗಿ ಕಾರ್ಗೋ ಟರ್ಮಿನಲ್ನಿಂದ ಹೊರಬರುತ್ತೆ ಆ್ಯಂಬುಲೆನ್ಸ್. ಮತ್ತೊಂದು ಕಡೆ ಅವರ ನಿವಾಸ ಭಾಳಷ್ಟು ಸಂದರ್ಭದಿಂದನೂ ಕೂಡ ತಾವು ಆಡಿ ಬೆಳೆದಂಥ ಆ ಮಲ್ಲೇಶ್ವರಂನ ನಿವಾಸ, ಅಲ್ಲೇ ಅವರ ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನ ವ್ಯವಸ್ಥೆಗಳನ್ನು ಕೂಡ ಈಗ ಆಲ್ರೆಡಿ ಮಾಡಿಕೊಳ್ಳಲಾಗಿದೆ ಕೂಡ. ಆಮೇಲೆ ಬಹಳ ಏನು ವಯಸ್ಸು ಅಲ್ಲ, 37 ವರ್ಷ. ಇನ್ನೂ 10 ವರ್ಷಗಳ ಕಾಲ ತನ್ನ ಪತಿ ಮಗನ ಜೊತೆಗೆ ಬಹಳ ಖುಷಿಯಾದಂಥ ಸಂಸಾರ ನಡೆಸುವಂಥ ಕನಸನ್ನು ಹೊತ್ತಿದ್ದಂಥವರು ಸ್ಪಂದನ ಅವರು. ಅಂಥದ್ದೊಂದು ಬ್ಯೂಟಿಫುಲ್ ಜರ್ನಿಯನ್ನು ಎದುರು ನೋಡ್ತಾ ಇದ್ದಂಥವರು ವಿಜಯ ರಾಘವೇಂದ್ರ ಅವರು.
ಆದರೆ ಪತಿ ವಿಜಯ ರಾಘವೇಂದ್ರ ಹಾಗೆ ಪುತ್ರ ಶೌರ್ಯನನ್ನು ಈ ರಸ್ತೆಯಲ್ಲೇ ಬಿಟ್ಟು ಹೋದಂಥ ರೀತಿಯಾಗಿ ಅಥವಾ ನಡುವಿನ ಜರ್ನಿಯಲ್ಲೇ ಬಿಟ್ಟು ಹೋದಂತಾಗಿದೆ ಈಗ ಸ್ಪಂದನ ಅವರ ಸಾವು. ಆಮೇಲೆ ಸಾವಿಗೆ ಸಂಬಂಧಪಟ್ಟ ಹಾಗೆ ಹೌದು ಲೋ ಬಿ ಪಿ ಆಗಿ ಅದಾದ ನಂತರದಲ್ಲಿ ಹೃದಯಾಘಾತ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿ. ಅದನ್ನು ಹೊರತುಪಡಿಸಿ ಇನ್ನೇನು ಅನಾಹುತ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಏನು ಕಾರಣ ಆಯಿತು ಅವ್ರ ಸಾವಿಗೆ ಅನ್ನುವಂಥದ್ದು ವಿಚಾರ. ಯಾಕಂತಾರೆ ನಿನ್ನೆ ಪೋಸ್ಟ್ಮಾರ್ಟಮ್ ಆಗಿದೆ. ಅದಾದ ನಂತರ ಅಲ್ಲಿ ಡಾಕ್ಟರ್ಸ್ ಕೂಡ ಒಂದು ಸಮರಿಯನ್ನು ಕೊಟ್ಟಿರ್ತಾರೆ ಏನೇನಾಯಿತು ಅನ್ನುವಂಥದ್ದು ವಿಚಾರವಾಗಿ. ಅದೆಲ್ಲದಕ್ಕೂ ಉತ್ತರ ವಿಜಯ ರಾಘವೇಂದ್ರ ಅವರೇ ಹೇಳಬೇಕಿದೆ. ಅದೇನೇ ಇದ್ದರೂ ಕೂಡ ಅಂತಿಮವಾಗಿ ಸ್ಪಂದನ ಅವರು ನಮ್ಮ ಜೊತೆಗೆ ಇಲ್ವಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಬೇಸರ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಮಲ್ಲೇಶ್ವರಂನ ಬಿ ಕೆ ಶಿವರಾಮ್ ಅವರ ನಿವಾಸ. ನಾನು ಮೊದಲೇ ಹೇಳಿದಾಗೆ ಸ್ಪಂದನ ಅವರು ತಮ್ಮ ಬಹುತೇಕ ಸಂದರ್ಭವನ್ನು ಕಳೆದಂಥ ನಿವಾಸ ಇದು. ತಾವು ಆಡಿ ಬೆಳೆದಂಥ ನಿವಾಸ, ಹತ್ತಾರು ಕನಸುಗಳನ್ನು ಕಟ್ಕೊಂಡಿದ್ದಂಥ ನಿವಾಸ. ಅದೆಷ್ಟೋ ಸಂದರ್ಭ ಅವರು ಪತಿ ಸಮೇತವಾಗಿ ಈ ನಿವಾಸಕ್ಕೆ ಬಂದು ಹೋಗ್ತಾ ಇರ್ತಾರೆ ಮದುವೆ ಆದಂಥ ನಂತರದಲ್ಲೂ ಕೂಡ. ಅವರು ಜಕ್ಕೂರಿನಲ್ಲಿದ್ದರು. ತೀರಾ ಇತ್ತೀಚೆಗೆ ಅವರು ಜಕ್ಕೂರಿನಲ್ಲೇ ನೆಲೆ ನಿಂತಿದ್ದರು. ಅಂದರೆ ವಿಜಯ ರಾಘವೇಂದ್ರ ಅವರು ಹಾಗೆ ಸ್ಪಂದನ ಪುತ್ರನ ಸಮೇತವಾಗಿ. ಅಲ್ಲೂ ಕೂಡ ಬಹಳ ಸಿಂಪಲ್ ಆದಂಥ ಜೀವನ. ಹಲವು ಸಂದರ್ಭದಲ್ಲಿ ಅವ್ರ ಅಪಾರ್ಟ್ಮೆಂಟ್ಗೆ ಹೋದಂಥವರಿಗೆ ಅರಿವಿರುತ್ತೆ ಎಷ್ಟೊಂದು ಸಿಂಪಲ್ ಆದಂಥ ಜೀವನವನ್ನು ನಡೆಸ್ತಾ ಇದ್ದಾರಲ್ಲ ಅಂಥೇಳಿ. ಆಮೇಲೆ ಬಹಳಷ್ಟು ಸಂದರ್ಭದಲ್ಲಿ ಸ್ಪಂದನ ಅವರ ಓಡಾಟ, ಅವ್ರ ಚಟುವಟಿಕೆ ಈ ಮಲ್ಲೇಶ್ವರಂನ ಸುತ್ತಮುತ್ತಲ ಭಾಗದಲ್ಲೇ ಇದ್ದಿದ್ದು. ಇನ್ಫ್ಯಾಕ್ಟ್ ವಿಜಯ ರಾಘವೇಂದ್ರ ಅವರನ್ನ ಎರಡೆರಡು ಬಾರಿ ಅವರು ಈ ಕೆಫೆ ಕಾಫಿ ಡೇಲಿ ಭೇಟಿಯಾದಂಥ ಸಂದರ್ಭನೂ ಕೂಡ ಈ ಮಲ್ಲೇಶ್ವರಂನ ಸುತ್ತಮುತ್ತಲ ಭಾಗದಲ್ಲೇ. ಪ್ರೀತಿ ಇಲ್ಲಿಂದನೇ ಶುರುವಾಯಿತು. ಈಗ ಅದೇ ಮಲ್ಲೇಶ್ವರಂನ ನಿವಾಸದ ಬಳಿನೇ ಅವರು ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿರುವಂಥ ಸಂದರ್ಭ. ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬಹಳ ದುಃಖವಾದಂಥ ಸಂದರ್ಭ ಇದು. ಅವ್ರನ್ನ ಭಾಳ ಹತ್ತಿರದಿಂದ ಬಲ್ಲಂಥವರು, ನೆರೆಹೊರೆಯವರು, ಕುಟುಂಬಸ್ಥರು, ಸ್ನೇಹಿತರು, ಆಮೇಲೆ ಸಹಜವಾಗಿ ಆ ರಾಜ್ ಕುಟುಂಬದ ಅಭಿಮಾನಿಗಳು ಅವರೆಲ್ಲ ಈಗ ಆಲ್ರೆಡಿ ಬಂದು ಅಲ್ಲಿ ಜಮಾವಣೆ ಆಗ್ತಾ ಇರುವಂಥ ಸಂದರ್ಭ. ಬಹುಶಃ ಒಂದು 12:30, 12:45 ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರವನ್ನು ಮನೆ ಹತ್ರ ತರುವಂಥ ಕಾರ್ಯ ಆಗ್ಬೋದು ಅಂತ ಕಾಣಿಸುತ್ತೆ. ಅದಾದ ನಂತರಲ್ಲಿ ಅಂತಿಮವಾದಂಥ ಕ್ರಿಯೆಗಳು, ಕಾರ್ಯಗಳು ಇದೆಲ್ಲ ಇದ್ದೇ ಇರುತ್ತೆ. ಅದೆಲ್ಲ ಪೂರೈಸಿದಂಥ ನಂತರದಲ್ಲಿ ಅವ್ರ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಹೆಚ್ಚು ಕಡಿಮೆ ಒಂದು 1-1.5 ಆಗಬಹುದು ಅಂತ ಕಾಣಿಸುತ್ತೆ ಆ ಸಂದರ್ಭದಲ್ಲಿ. ಆಮೇಲೆ ಈಗ ಆಲ್ರೆಡಿ ಸಿನಿಮಾಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಕೆಲ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಒಂದು ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ರು ಸ್ಪಂದನ ಅವರು. ಆಮೇಲೆ ಒಂದು ಸಿನಿಮಾದಲ್ಲಿ ನಟಿಸಿದ್ರು ಕೂಡ. ಗೊತ್ತಿಲ್ಲ ಮುಂಬರುವಂಥ ದಿನಗಳಲ್ಲಿ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ, ಯಾಕಂತಂದರೆ ಒಂದು ಹಂತಲ್ಲಿ ಮಗ ಬೆಳೆದಂಥ ನಂತರದಲ್ಲಿ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಹೆಚ್ಚು ಆ್ಯಕ್ಟಿವ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಯೋಜನೆಗಳಿತ್ತೋ ಏನೋ. ಯಾಕೆಂದರೆ ವಿಜಯ ರಾಘವೇಂದ್ರ ಅವರು ಕೂಡ ಇತ್ತೀಚೆಗೆ ರಿಯಾಲಿಟಿ ಶೋಸ್, ಸಿನಿಮಾ ಕಾರ್ಯಕ್ರಮಗಳು ಅಂತೇಳಿ ಭಾಳ ಬ್ಯುಸಿ ಆಗ್ತಾ ಇದ್ದಂಥ ಸಂದರ್ಭ. ಅವರು ಮುಂದಿನ ಜೀವನವನ್ನು ರೂಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅದೇನೇನು ಕನಸಿತ್ತೋ ಏನೋ ಸ್ಪಂದನ ಅವರದ್ದು ಪಾಪ. ಆ ಕನಸಿನ ಜೊತೆಯಾಗೆ ನಡೆಯುವಂಥ ಹುಮ್ಮಸ್ಸು ಪತಿಗೂ ಕೂಡ ಇತ್ತು. ಈಗ ನೋಡಿದ್ರೆ ಪತ್ನಿ ಇಲ್ಲ. ನೂರಾರು ಮಂದಿ ಈಗ ಮಲ್ಲೇಶ್ವರಂನ ನಿವಾಸದ ಬಳಿ ಬಂದು ಸೇರ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಮೊದಲೇ ಹೇಳಿದಾಗೆ ಅವರ ಕುಟುಂಬಸ್ಥರು, ಹತ್ತಿರದಿಂದ ಬಲ್ಲಂಥವರು, ಅವ್ರ ಸ್ನೇಹಿತರು, ರಾಜ್ ಕುಟುಂಬದ ಅಭಿಮಾನಿಗಳು ಈಗ ಆಲ್ರೆಡಿ ಬಿ ಕೆ ಶಿವರಾಮ್ ಅವರ ನಿವಾಸದ ಬಳಿ ಬರ್ತಾ ಇದ್ದಾರೆ. ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಿಯೋಜನೆಗೊಂಡಿದ್ದಾರೆ. ಆಮೇಲೆ ಹೀಗೆ ಬಹಳ ಮಂದಿ ಸೇರಿರುವಂಥದ್ದು ಅವ್ರ ಕುಟುಂಬಕ್ಕೂ ಕೂಡ ಸ್ವಲ್ಪ ಕಿರಿಕಿರಿ ಉಂಟು ಮಾಡ್ಬೋದು. ಹಾಗಾಗಿನೇ ಎಲ್ಲೂ ಕೂಡ ಏನು ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿದೆ. ಹಾಗೆ ಕಾರ್ಗೋ ಟರ್ಮಿನಲ್ನ ಕಡೆಗೆ ಅವರ ಮೃತದೇಹವನ್ನು ತೆಗೆದುಕೊಂಡು ಬರಲಾಗ್ತಾ ಇರುವಂಥ ಆ ಸಂದರ್ಭವನ್ನು ಕೂಡ ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ನೋಡಬಹುದಾಗಿದೆ ಕೂಡ.
ಬಹಳ ದುಃಖಮಯವಾದಂಥ ಸಂದರ್ಭ ಇದು. ಆಮೇಲೆ ಶಿವಣ್ಣ ಅವ್ರ ಫ್ಯಾಮಿಲಿ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಆಗಿರಬಹುದು, ಜೊತೆಗೆ ಸಹೋದರಿಯರು ಕೂಡ ತಾವು ಎಲ್ಲೆಲ್ಲಿದ್ರಿ, ಏನೇನು ಕೆಲಸ ಕಾರ್ಯದಲ್ಲಿದ್ದರು ಎಲ್ಲವನ್ನೂ ಅರ್ಧಕ್ಕೆ ಮೊಟಕುಗೊಳಿಸಿ ನಿನ್ನೆ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಬಹಳ ದಿಗ್ಭ್ರಾಂತರಾಗಿ ಬೆಂಗಳೂರಿನ ಕಡೆಗೆ ಬಂದಿದ್ದಾರೆ. ನಿನ್ನೆಯಿಂದನೂ ಕೂಡ ಬಿ ಕೆ ಶಿವರಾಮ್ ಅವರ ನಿವಾಸಕ್ಕೆ, ಚಿನ್ನೇಗೌಡರ ನಿವಾಸಕ್ಕೆ ಆಗಾಗ ಹೋಗಿ ಬಂದು ಸಮಾಧಾನ ಹೇಳೋ ಕೆಲಸದಲ್ಲಿ ರಾಜ್ ಕುಟುಂಬಸ್ಥರು ಕೂಡ ಇದ್ದಾರೆ. ಈ ಅಂತಿಮ ದರ್ಶನ ಜೊತೆಗೆ ಅಂತಿಮ ವಿಧಿವಿಧಾನಗಳು, ಅಂತಿಮ ಕ್ರಿಯೆ, ಈ ಸಂದರ್ಭದಲ್ಲೆಲ್ಲ ಅವರು ಕೂಡ ಭಾಗಿಯಾಗೋರಿದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಕಾರ್ಗೋ ಟರ್ಮಿನಲ್ನ ದೃಶ್ಯಾವಳಿಗಳಿದೆಲ್ಲ. ಸ್ಪಂದನ ಅವರ ಮೃತದೇಹವನ್ನು ಆಂಬ್ಯುಲೆನ್ಸ್ ಕಡೆಗೆ ತೆಗೆದುಕೊಂಡು